ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೋದಿ ಪ್ರಮಾಣ ವಚನ. ಸೊ ಈಗ ಎಲ್ಲ ಚಟುವಟಿಕೆಗಳು ಗರಿಗೆದರಿದೆ. ನಡ್ಡಾ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಮೀಟಿಂಗ್ ನ ಉದ್ದೇಶ ಏನು? ಒಂದ್ ಕಡೆ ಕೇಂದ್ರ ಸಂಪುಟ ಕಸರತ್ತು ಜೋರಾಗಿದೆ, ಮತ್ತೊಂದ್ ಕಡೆ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್. ಅಮಿತ್ ಶಾ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್. ಅದರಲ್ಲಿ ಯಾಕೆ ಅಂತಂದ್ರೆ ಕ್ಯಾಬಿನೆಟ್ ಸಂಪುಟ ರಚನೆ ಸರ್ಕಸ್ ಇದೆಯಲ್ಲ, ಡಿಮ್ಯಾಂಡ್ ಅಷ್ಟಿದೆ. TDP ಅವರು ಮೂರು ಕೇಳಿದರು, ಚಿರಾಗ್ ಪಾಸ್ವಾನ್ 5 ಇದೆ LJP ಹತ್ರ, ಅವ್ರು ಕೇಳಿರೋದು 2 ಕೇಳಿದ್ದಾರೆ. ಈ ಕಡೆ JDS ಕೂಡ ಡಿಮ್ಯಾಂಡ್ ಇಟ್ಟಿದೆ ಕರ್ನಾಟಕದಿಂದ, ಹಿಂದೆ ಬಣ ಕೂಡ ಡಿಮ್ಯಾಂಡ್ ಇಟ್ಟಿದೆ, ಆ ಕಡೆ JDU. ಯಾಕೆ ಈ ಒಂದು ಫುಲ್ಫಿಲ್ ಮಾಡುವಂಥ ನಿಟ್ಟಿನಲ್ಲಿ BJP ಅವರು ಎಲ್ಲದಕ್ಕೂ ಕೂಡ ಓಕೆ ಅಂತಿದ್ದಾರೆ ಅಂತಂದರೆ, ಕಮಿಂಗ್ ಡೇಸಲ್ಲಿ ಮಹಾರಾಷ್ಟ್ರ, ಬಿಹಾರ ಇಲ್ಲೆಲ್ಲ ಎಲೆಕ್ಷನ್ ಇದೆ. ಅದೇ ಇನ್ನೊಂದು ನಾವು ವಿಚಾರ ಗಮನಿಸಬೇಕಾಗಿರೋದೇನಂತಂದ್ರೆ, ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಎಲ್ಲರ ಮರ್ಜಿ ಕಾಯಬೇಕು, ಮುಲಾಜಲ್ಲಿ ಇರಬೇಕಾಗತ್ತೆ. ಇದ್ರ ಜೊತೆಗೆ ಅದು ರಾಜಧರ್ಮ ಪಾಲನೆ ಕೂಡ ಹೌದು. ಈಗ ಅಂಗಪಕ್ಷಗಳ ಜೊತೆಗೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತಂದ್ರೆ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಮೇನ್ ಲೀಡ್ ಮಾಡ್ತಾ ಇರೋ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ಮೇಲೆ ಆ ಹೊಣೆ ಇದ್ದೇ ಇರುತ್ತೆ. ಪ್ರಮುಖ ಖಾತೆಗಳನ್ನ ಬಿಜೆಪಿಯೇ ಇಟ್ಕೊಂಡು ಇನ್ನುಳಿದ ಡಿಮ್ಯಾಂಡೆಡ್ ಖಾತೆಗಳೇನಿದೆ, ಗ್ರಾಮೀಣಾಭಿವೃದ್ಧಿ ಖಾತೆ ಆಗಿರ್ಬೋದು, ಕೃಷಿ ಖಾತೆ ಆಗಿರ್ಬೋದು, ಈ ಖಾತೆಗಳನ್ನ ಅಂಗಪಕ್ಷಗಳಿಗೆ ಕೊಡ್ತಾರೆ ಅನ್ನುವಂತ ಮಾತಿದೆ. ಕುಮಾರಸ್ವಾಮಿ ಅವರಿಗೆ ಕೃಷಿ ಭಾಗ್ಯ ಒಲಿಯುತ್ತಾ ಇಲ್ವಾ? ಯಾಕಂದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅದೇ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ರಾಜ್ಯಕ್ಕೆ ಎಷ್ಟು ಪಾಲು? ನಾಗೇಂದ್ರ ಬಾಬು ನೀವಾಗ್ಲೇ ಹೇಳ್ತಿದ್ರಲ್ಲ, 3 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅಂತ. ಬಸವರಾಜ ಬೊಮ್ಮಾಯಿ ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಕೂಡ ಇದ್ದಾರೆ. ಈಗ ಲಿಂಗಾಯತ್ ಕೋಟಾದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟರ್ ರೇಸ್ ಅಲ್ಲಿದ್ದಾರೆ. ಇದರ ಜೊತೆಗೆ ಈ ಹಿಂದೆಯೂ ಮಿನಿಸ್ಟರ್ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಬ್ರಾಹ್ಮಣ ಕೋಟಾದಿಂದ. 2ನೇ ಪ್ರಿಫರೆನ್ಸ್ ಅಲ್ಲಿ SC ಕೋಟಾದಲ್ಲಿ ಏನಾದರೂ ಮಾನ್ಯತೆ ಸಿಕ್ಕರೆ ಗೋವಿಂದ ಕಾರಜೋಳ ಅವರಿದ್ದಾರೆ. ಯಾಕಂದ್ರೆ ನಾರಾಯಣ ಸ್ವಾಮಿ ಅವರು ನಮ್ಮ ರಾಜ್ಯದಿಂದ ಕೇಂದ್ರ ಸಚಿವರಾಗಿದ್ದಂಥವ್ರು SC ಕೋಟಾದಿಂದ. ಸೊ ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಗೋವಿಂದ ಕಾರಜೋಳ್ SC ಕೋಟಾದಲ್ಲಿ ಇದ್ದಾರೆ. ಸೊ ನಮ್ಮ ರಾಜ್ಯಕ್ಕೆ ಯಾರಿಗೆ ಆ ಖಾತೆ ಒಲಿಯುತ್ತೆ, ಆ ಮಂತ್ರಿ ಭಾಗ್ಯ ಒಲಿಯುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚಿತ ವಿಷಯ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರು ಮತ್ತು ಕುಮಾರಸ್ವಾಮಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಸಚಿವ ಸ್ಥಾನ ಸಿಗುವ ಲೆಕ್ಕಾಚಾರಗಳು ಜೋರಾಗ್ತಾ ಇದೆ. ಆ ರೀತಿ ಸಿಕ್ಕಿದ್ದೆ ಆದ್ರೆ ನಿಜಕ್ಕೂ ಅದೃಷ್ಟವೇ. ಎಸ್ ಈಗ 50 ನೋಡಿ 8,000 ಗಣ್ಯಾತಿಗಣ್ಯರಿಗೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಅದರಲ್ಲಿ 50 ಧರ್ಮಗುರುಗಳು ಕೂಡ ಭಾಗಿಯಾಗ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂತಹ ಒಂದಷ್ಟು ಸ್ವಾಮೀಜಿಗಳು, ಮಠಾಧಿಪತಿಗಳು ಕೂಡ ನರೇಂದ್ರ ಮೋದಿ ಅವರ ಇವತ್ತಿನ ಪದಗ್ರಹಣ ಕಾರ್ಯಕ್ರಮದ ವಿಚಾರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ, ವಿಶಸ್ಸನ್ನು ಕೂಡ ಮಾಡಿದ್ದಾರೆ. ಒಬ್ಬರು ಸ್ವಾಮೀಜಿ, ಮಠಾಧಿಪತಿಗಳು, ಪೇಜಾವರ ಶ್ರೀಗಳು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆ ಮಂದಿರದ ಗರ್ಭಗುಡಿಯ ಒಳಗಡೆ ಇದ್ದಂಥವರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಪೇಜಾವರ ಶ್ರೀಗಳು ಕೂಡ ಇದ್ರು. ಪೇಜಾವರ ಶ್ರೀಗಳ ಒಂದು ಪಾತ್ರ ಇತ್ತಲ್ಲ, ಜವಾಬ್ದಾರಿ ಇತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿತ್ತು. ಇವತ್ತು ಪೇಜಾವರ ಶ್ರೀಗಳು ವಿಶಸ್ಸನ್ನು ತಿಳಿಸಿದ್ದಾರೆ, ನೋಡ್ಕೊಂಬಂಡ ಬನ್ನಿ. ಈ 2 ಅವಧಿಗಳಲ್ಲಿ ಮೊದಲನೇ ಅವಧಿ ಅಂತಂದಾಗ ಇದೇ ತಾನೇ ಹೊಸದಾಗಿ ಬಂದದ್ದು ಅಂತ ಬಂದ ಮೇಲೆ ಇಷ್ಟು ಅನುಭವಗಳಾಗಿದ್ದಾವೆ. ಈ ಅನುಭವದ ಹಿನ್ನೆಲೆಯಲ್ಲಿ ಈ ತನಕ ದೇಶದ ಪ್ರಗತಿಗೋಸ್ಕರ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ರು, ಆ ಯೋಜನೆಗಳನ್ನು ಇನ್ನೇನು ಉಳಿದಿದ್ದರೆ ಅನೇಕ ಉಳಿದಿದ್ದಾವೆ, ಅವನ್ನು ಕೂಡ ಪರಿಪೂರ್ಣಗೊಳಿಸುವಂತಹ ದೊಡ್ಡ ಅವಕಾಶ ಸಿಕ್ಕಿದೆ. ಅಂತಹ ಅವಕಾಶಗಳನ್ನು ಅವರು ಸೂಕ್ತವಾಗಿ ಬಳಸಿಕೊಂಡು ದೇಶದ ಹಿತವನ್ನು ಕಾಯಲಿ ಅಂತ